ಈಗ ಮೈತ್ರಿ ಅಭ್ಯರ್ಥಿಯಾಗಿ ಚುನಾವಣೆ ಸ್ಪರ್ಧೆ ಮಾಡಿದ್ರೆ ಗೆಲುವು ಸಿಕ್ಕಿದೆ. ಮೊದಲಿಗೆ ಏನಂತ ಹೇಳ್ತೀವಿ ಗೆಲುವು? ಈ ಗೆಲುವು ಎರಡನೇ ಬಾರಿಗೆ ನನಗೆ ಮೊದಲ ಪ್ರಾಶಸ್ತ್ಯದ ಮತದಲ್ಲಿ ಭಾಳ ಅಭೂತಪೂರ್ವವಾದ ಜಯವನ್ನು ತಂದುಕೊಟ್ಟಿದ್ದಾರೆ. ಹಾಗಾಗಿ ನನ್ನ ಈ ಗೆಲುವನ್ನು ನಮ್ಮ ಸಂಪೂರ್ಣ ಶಿಕ್ಷಕ ಸಮುದಾಯಕ್ಕೆ ನಾನು ಸಮರ್ಪಿಸ್ತೇನೆ. ನಮ್ಮ ಶಿಕ್ಷಕರು ನಮ್ಮ ಮೇಲೆ ಭಾಳ ವಿಶ್ವಾಸವಿಟ್ಟು ಇವತ್ತು ಮೊದಲ ಪ್ರಾಶಸ್ತ್ಯದ ಮತದಲ್ಲಿ ಈ ಜಯವನ್ನು ತಂದುಕೊಟ್ಟಿದ್ದಾರೆ. ಹಾಗಾಗಿ ನನ್ನ ಕರ್ತವ್ಯ ಕೂಡ ಇದೆ, ಇದನ್ನು ಅವರಿಗೆ ಅರ್ಪಿಸಬೇಕು. ಈ ಜಯವನ್ನು ನಿರೀಕ್ಷೆ ಇತ್ತ ಸರ್? ಈಗ 100% ನಿರೀಕ್ಷೆ, 100% 100 ಈ ಬಾರಿ ಮೊದಲ ಪ್ರಾಶಸ್ತ್ಯದ ಮತದಲ್ಲೇ ಗೆಲುವು ಆಗ್ತದೆ ಅನ್ನೋ ವಿಚಾರದಲ್ಲಿ ಸಂಪೂರ್ಣ ವಿಶ್ವಾಸ ಇದೆ. ಅದು ಇವತ್ತಿನ ವಿಚಾರದಲ್ಲಿ ಹೌದು, ಒಂದಾಗಿ ನಾನು ಇಲ್ಲ ಅಂತ ಹೇಳೋದಿಲ್ಲ. ನಮ್ಮದು ಬಲ ಅವ್ರಿಗೆ ಬಂದಿದೆ, ಅವ್ರ ಬಲ ನಮಗೂ ಬಂದಿದೆ, ಅದರಲ್ಲಿ ಎರಡನೇ ಮಾತಿಲ್ಲ. ಅದು ಹೊಂದಾಣಿಕೆ ಭಾಳ ಕೆಲಸ ಮಾಡಿದೆ. ಇವತ್ತು ಯಾವ ಫ್ಯಾಕ್ಟರ್ ವರ್ಕ್ ಆಗಿರ್ಬೋದು ಸರ್? ನೋಡಿ, ನಾನು ಕಳೆದ ಬಾರಿನೇ JDS-ಅಲ್ಲೇ ನಾನು ಏಕಾಂಗಿಯಾಗಿ ಗೆದ್ದಿದ್ನಲ್ಲ. ಏಕಾಂಗಿ ಗೆದ್ದಾಗ ಇನ್ನು BJP ಅವರು ನಮ್ಮ ಜೊತೆಯಲ್ಲಿ ಸೇರಿದಂದಾಗ ಗೆಲುವು 100% ನಿಶ್ಚಿತ ಆಯ್ತಲ್ಲ. ಕಳೆದ ಬಾರಿ ನಾನು ಏಕಾಂಗಿ ಸ್ಪರ್ಧೆ ಮಾಡಿದ್ದೆ. ಆ ಏಕಾಂಗಿ ಸ್ಪರ್ಧೆ ಮಾಡಿದಾಗ ನಾನು ಗೆಲುವು ಆಗಿತ್ತು. ಈಗ BJP ಒಟ್ಟಿಗೆ ಹೊಂದಾಣಿಕೆ ಆದಾಗ ಗೆಲುವು ನಿಶ್ಚಿತ ಅನ್ನೋ ವಿಚಾರ ಜಗತ್ತು ಕೆಲಸ ಮಾಡಿದೆ ಅಂತ ನಾನು ಹಂಗೆಲ್ಲ ಹೇಳಲ್ಲ. ನಮ್ಮ ಶಿಕ್ಷಕರು ಕೆಲಸ ಮಾಡಿದ್ದಾರೆ, ಶಿಕ್ಷಕರು ನಮ್ಮನ್ನು ಕೆಲಸ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ಶಿಕ್ಷಕ ಸಮುದಾಯಕ್ಕೆ ಈ ಗೆಲುವನ್ನು ಸಮರ್ಪಿಸ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ನೋಡಿ, ಭಾಜಪ ಪಕ್ಷದ ಎಲ್ಲ ಹಿರಿಯ ಮುಖಂಡರು, ವಿಶೇಷವಾಗಿ ನಮ್ಮ ದೇವೇಗೌಡರು, ಕುಮಾರಣ್ಣವರು, ಅವರೆಲ್ಲ ಹೊಂದಾಣಿಕೆಯ ಫಲಪ್ರದ ನೀಡಿದೆ. ಹಾಗಾಗಿ ನಮ್ಮ ದೇವೇಗೌಡರಿಗೆ, ಕುಮಾರಣ್ಣವರಿಗೆ, BJPಯ ಎಲ್ಲ BJPಯ ವಿಜೇಂದ್ರ ರಾಜ್ಯಾಧ್ಯಕ್ಷರು, ನಮ್ಮ ಯಡಿಯೂರಪ್ಪನವರು, ಇವರೆಲ್ಲರಿಗೂ ಕೂಡ ಈ ಗೆಲುವನ್ನು ಅವರೇ ತಂದುಕೊಟ್ಟಿದ್ದಾರೆ. ಅವರೆಲ್ಲ ಭಾಳ, ಯಡಿಯೂರಪ್ಪನವ್ರು ಇರ್ಬೋದು, ವಿಜೇಂದ್ರಣ್ಣ ಇರ್ಬೋದು, ಕುಮಾರಣ್ಣವ್ರು ಇರ್ಬೋದು, ಇವರೆಲ್ಲ ಭಾಳ ಶ್ರಮ ಪಟ್ಟಿದ್ದಾರೆ. ಭಾಳಷ್ಟು ಖುದ್ದು ಭೇಟಿ ಮಾಡಿ ಅನೇಕ ಸಭೆಗಳನ್ನು ಮಾಡೋ ಮುಖಾಂತರ ವಿಶೇಷವಾಗಿ ನಮ್ಮ ಉಡುಪಿ ದಕ್ಷಿಣ ಕನ್ನಡ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ BJP ಅಧ್ಯಕ್ಷರುಗಳು ಮತ್ತು ಕಾರ್ಯಕರ್ತರುಗಳು, ಮಂಡಲ ಅಧ್ಯಕ್ಷರುಗಳು ಮತ್ತು ಶಿವಮೊಗ್ಗದ BJPಯ ಅಧ್ಯಕ್ಷರುಗಳು ಮತ್ತು BJPಯ ಎಲ್ಲ ಶಾಸಕರುಗಳಿಗೆ ಮತ್ತು ಎಲ್ಲ ಕಾರ್ಯಕರ್ತರಿಗೆ ನಾನು ಚಿರಋಣಿಯಾಗಿದ್ದೇನೆ. ಅವರು ಈ ಗೆಲುವಿಗೆ ಭಾಳಷ್ಟು ಶ್ರಮ ಮಾಡಿದ್ದಾರೆ. ಹಾಗಾಗಿ ಈ ಗೆಲುವು ಇಷ್ಟೊಂದು ಅಭೂತಪೂರ್ವವಾಗಿ ಮೊದಲ ಪ್ರಾಶಸ್ತ್ಯದ ಮತದಲ್ಲೇ ಗೆಲ್ಲೋದಕ್ಕೆ ಆಗ್ತದೆ. ಜಾತ್ಯತೀತ ಜನತಾದಳದ ಕಾರ್ಯಕರ್ತರು ಕೂಡ ತುಂಬ ಅತ್ಯಂತ ಕೆಲಸ ಮಾಡಿದ್ದಾರೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.